ಲಕ್ಷ್ಮಣ ಮಾವ ಲಕ್ಷ್ಮಣ ಮಾವ ಏನು ಬಾ ನಮ್ಮ ತಂಗಿನ ಮಾಡಿ ದೇವ್ರಿಗೆ ಬಂದಿಲ್ಲಲ್ಲ ದೇವ್ರಿಗೆ ನಾನು ನೋಡೇ ಹೇಳಿ ಅರ್ಧ ಆತು ಏನು ಊರಿಗೆ ಕಳ್ಸಿ ಹೇಳಿ ಮಾಡಿ ಲಕ್ಷ್ಮಣ ಮಾವ ನಾನು ಬರ್ರಿ ಬರ್ರಿ ಏನ್ ಹಿಂಗ್ ಹೊಂಟ್ರಿಲ್ಲ ಎಲ್ಲಿ ಏನ್ ನಾನು ತೋಟ ಹೊಂಟಿದ್ನೆ ಹರಿಯಾವತ್ ತೋಟ ದೇವ್ರಿಗೆ ಅದು ಎಲ್ಲ ತಿನ್ರಿ ಎಲ್ಲ ಮುಗಿಸ್ಕೊಂಡು ತೋಟದಾನ ಕೆಲ್ಸಕ್ಕೆ ಹೊಂಟಿದ್ನೆ ಏನು ನಾನು ದೇವ್ರಿಗೆ ಹರಿಯಾವತ್ ಹೋಗಿ ಬನ್ನಿ ತಂಗಿ ಒಟ್ಟ 2 ದಿನ ಒಟ್ಟು ಇದು ನಾ ದೇವ್ರಿಗೆ ಕಾಣೇ ಇಲ್ಲ ಅದಕ್ಕೆ ತಂಗಿ ಯಾಕೆ ಬಂದಿಲ್ಲ ಅಂತೇಳಿ ನಾನು ಅದನ್ನ ದೇವ್ರ ಮುಂದೆ ವಿಚಾರ ಮಾಡಿನಿ ತೋಟಕ್ಕೆ ಹೊಂಟಿನಿ ನಿನ್ನ ವಿಚಾರ ಮಾಡಿ ಕೇಳ್ಬೇಕಂತೇಳಿ ಬಂದಿದ್ದೆ ತೋಟಕ್ಕೆ ಹೊಂಟಿನಿ ಹಂಗ ಇದು ಪಂಪ್ ಅದು ತಗೊಂಡ್ ಬನ್ನಿ ಹೊರಗೆ ಬಂದ್ಬಿಟ್ಟಿಲ್ಲ ಪಂಪ್ ತಗೊಂಡು ಎಲ್ಲಿ ಯಾರಿಗೆ ಹವಾ ಹಾಕ್ಬೇಕಂತ ಹೊಂಟಿ ಎಲ್ಲಿದ ಹವಾ ಹಾಕ್ಲಿ ಮಾರ ಏನಿಲ್ಲ ಇದು ಪಂಪಿಂದು ಮುಂದಿನ ಗುಂಡೆ ಹೋಗೈತಿ ಸೈಕಲ್ಕ ಹವಾ ಹಾಕ್ಬೇಕತ್ತನು ಒಟ್ಟ ಹವಾನೇ ಏರುವಲ್ದ ಅದಕ್ಕೆ ನಾನು ಗುಂಡೇರಿ ಹಾಕಿಸ್ಕೊಂಡ್ ಬರ್ಬೇಕತ್ ಮನಿ ಅಕ್ಕಿದ ನಾನು ಹೆಂಡತಿ ಸುದ್ದೇನ ತಂಗಿ ಒಟ್ಟ 2 ದಿನ ಕಂಡೇ ಇಲ್ಲ ಸುದ್ದಿನ ತೆಗಿಬೇಡ ಮಾವ ಆಕಿ ಏನ್ ಮಾಡ್ಯಾಳ ಗೊತ್ತನ ಹೊತ್ತು ಮುಗಿದ್ರೆ ಹೊಲ್ದಾಗ ದಗದ ಮಾಡ್ಬೇಕು ಕಸ ತೆಗಿಬೇಕು ಕಡ್ಡಿ ತೆಗಿಬೇಕು ಸಂಸಾರ ಮಾಡ್ಬೇಕು ಅನ್ನೋದಿಲ್ಲ ಆಕಿಗೆ ಬರೇ ಆ ಮಲ್ಲೈ ಮುತ್ತಿ ಆತಾಳಪ್ಪ ಇರ್ಲಿ ಮಾವ ದೇವ್ರ ಬೇಡ್ಕೊಂಡ್ರೆ ಎಲ್ಲಾ ತರ ದಾರಿ ತೋರಿಸ್ತಾನ ಏನ್ ದೇವ್ರ ಇಲ್ಲೋಡಿ ಒಂದದಿಂದ ಒಮ್ಮೆ ಕೊಡಂದ್ರೆ ಕೊಡಂಗಿಲ್ಲ ಒಂದೊಂದ್ ಹಂತಕ್ಕ ಬುದ್ಧಿ ಕೊಡ್ತಿರ್ತಾನ ದೇವ್ರ ಮಾಮ ಎಷ್ಟು ವರ್ಷ ದುಡ್ಕೊಂಡ ದೇವ್ರಿಗೆ ಏನ್ ಕೊಟ್ಟಾನ ಬರೀ ಮಲ್ಲೈ ಮುತ್ತಿ ಆತಾಳಪ್ಪ ನಸಕ್ನಾಗ 4 ಕೇಳ್ತಾಳ ಹರಿಗಟ್ಲೆ ಕಟ್ಟಿಗೆ ಸುಡ್ತಾಳ ನೀರ್ ದಬ ದಬ ಸುರುಕೋತಾಳ ಮಲ್ಲೈ ಮುತ್ತಿ ಆತಾಳ ಅದ ದರ್ಶನ ಆಯ್ತು ಮಾವ ಯಾಕಂದ್ರೆ ಎಲ್ಲಾ ದೇವ್ರ ಕೊಡುದಂದ್ರ ಒಮ್ಮೆ ಒಟ್ಟಿಗೆ ಕೊಡಂಗಿಲ್ಲ ದಿವ್ಸ ಅಂತ ಆದಂಗ ಬುದ್ಧಿ ಕೊಡ್ತಾನ ಏನ್ ಹೊಲಕ್ ಹೊಂಟೇಮ್ಮ ಹೊಲಕ್ ಹೊಂಟನ ಹೋಗ್ಯಾಳ ಊರ್ಗ್ ಹೋಗ್ಯಾಳಕಿ ಊರಾಗ ಅಮ್ಮೋಗ್ ಸಿದ್ದನ್ ಜಾತ್ರೆ ಐತತ್ತ ಹೋಗ್ಬರ್ರಿ ದೇವ್ರ ದರ್ಶನ ಐತಾಳ ಮಾಡ್ಬೇಡ್ರಿ ಹೋಗ್ಯಾಳಕಿ ಹೋಗ್ಲಿ 2 ದಿನ ಆತ ಇನ್ನಾದ್ರೂ ಬರಾಕ್ ತಯಾರಿಲ್ಲ ಅವಳು ಹೇಳಿದ ಟೈಮ್ ಬರ್ಲಿಕ್ಕ ಇದ ಪಂಪಿಲೇನ ಹವಾ ಹಾಕ್ತಾನಕಿ ಸಾಕಾಗೈತಿ ದೇವ್ರತ್ತ ದೇವ್ರ ನೋಡುನು ನನಗ್ ಬಂದ್ ಭೇಟಿ ಆಗ್ಬೇಕು ಆಕಿ ಹೋಗಿ 4 ದಿನ ಆತು ದಿನ ಮಲ್ಲೈ ಮುತ್ತಾಗ ದಿನ ಊದಿನ ಕಡ್ಡಿ ಹಚ್ತಿಲಿಲ್ಲ ನನಗ್ ಬಂದ್ ಮಲ್ಲೈ ಮುತ್ತೆ ಭೇಟಿ ಆಗ್ಬೇಕಾಗಿತ್ತ ಮಲ್ಲೈ ಮುತ್ತೆ ಅಂದ ತಾಕತ್ತಿದ್ರ ಬರ್ಬೇಕಾಗಿತ್ತು ನಂತೇಳಿ ಯಪ್ಪ ಹೊತ್ತ ಹೊಂಟೈತಿ ನನಗೆ ಹಿಂಗ್ಯಾಕತ್ತು ಮಲ್ಲೈ ಮುತ್ತೆ ಅಂದ್ರೆ ಎಂಥವದನ್ನ ನಾನು ನೋಡಿಲ್ಲ ಅದ್ರ ಕೆಂಪು ಅಂಗಿ ಕೆಂಪು ರುಂಬಲ ಸುತ್ಕೊಂಡು ಬಂದು ನಿತ್ತ ಬರ್ಲಿಕ್ಕ ನೋಡ್ಮಗನ ಅಂದ ನನ್ನ ಹೆಂಡತಿ ಏನು ಬೇಡ್ಕೊಂಡ್ರು ನನಗೇನಾಯ್ತು ಕರೆನು ಏನೂ ಗೊತ್ತಾಗೋದು ಹೋಗಿ ಬರ್ತಾನೆ ನನ್ನ ಹೆಂಡತಿ ಎಲ್ಲಿ ದಿನ ನಡ್ಕೋತಾಳೆ ಅಲ್ಲೇ ಹೋಗ್ತಾನೆ ಮಲ್ಲೈ ಮುತ್ಯಾಗ ಬೇದಿನ್ನೆ ಅದಕ್ಕೆ ನನಗೆ ಅವ್ ಕನಸಿನಾಗ ಬಂದು ಹಿಂಗೆ ಹೇಳಿದೆ ಅವ ಬಲ್ ಯಪ್ಪ ಮಲ್ಲೈ ಮುತ್ಯ ಕೆಂಪು ಅಂಗಿ ಹೊಟ್ಕೊಂಡು ಬಂದ ಮಲ್ಲೈ ಮುತ್ಯ ಮಲ್ಲೈ ಮುತ್ಯ ಬೇದ ತಪ್ಪಾತಪ್ಪ ನಿನಗೆ ಬೇದ ತಪ್ಪಾಗೈತಪ್ಪ ನನ್ನ ಕಡೆ ನಾನು ಕ್ಷಮಾ ಮಾಡಪ್ಪ ಮಲ್ಲೈ ಮುತ್ಯ ನಾನು ಹೆಂಡತಿಗೆ ನಿನಗೆ ನಮಸ್ಕಾರ ಮಾಡಕ್ಕೆ ಹೋಗ್ಬೇಡ ಅವೇನು ಮಲ್ಲೈ ಮುತ್ಯ ಬರ್ತಾನೆ ಅವೇನು ಮಲ್ಲೈ ಮುತ್ಯ ಕೊಡ್ತಾನೆ ಅವೇನು ಮಲ್ಲಿ ಕೆಲಸ ಮಾಡ್ತಾನೆ ಅಂತೇಳಿ ಬೈತೀನಪ್ಪ ತಪ್ಪಾತು ನನ್ನರು ನನಗೆ ಆತಪ್ಪ ಇವತ್ತಿನಿಂದ ನಿನ್ನ ಸೇವೆ ಮಾಡ್ತಾನೆ ನಿನ್ನ ಮೇಲೆ ಸಾಹಿತ್ಯ ಬರಿತಾನೆ ನಿನ್ನ ಮೇಲೆ ಹಾಡ ಹಾಡ್ತಾನೆ ಆದ್ರೆ ನನ್ನ ಜೀವನ ಉದ್ಧಾರ ಮಾಡಪ್ಪ ನನಗೆ ಹೆಂಗಾರಿ ಮಾಡಿ ನನ್ನ ಜೀವನ ಉದ್ಧಾರ ಮಾಡಪ್ಪ ಹವಾ ಮಲ್ಲಿನಾಥ ಮುತ್ಯ ತಪ್ಪಾಗೈತಪ್ಪ ಬಾರಪ್ಪ ಮಗನ ಈಗಿನಪ್ಪ ಅದನ್ನು ಮಲ್ಲೈ ಮುತ್ಯ ಬಾ ಬಾ ಬಾರಪ್ಪ ಮಗನ ಈಗಿನಪ್ಪ ಅದನ್ನು ಮಲ್ಲೈ ಮುತ್ಯ ತಪ್ಪಾತು ನಾ ತಪ್ಪು ಮಾಡಿಬಿಟ್ರಿ ಬಾ 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 ಅಪ್ಪಾರ ನಾನು ಹೆಂಡತಿಗೆ ದಿನ ದೇವ್ರಿಗೆ ಹೋಗ್ಬೇಡ ಅಂತೇಳಿ ಬೈತೀನಿ ಅವೇನು ಮಲ್ಲೈ ಮುತ್ಯ ಬಂದು ಕೆಲಸ ಮಾಡ್ತಾನೆ ಅಂತ ಕೇಳ್ತೀನಿ ಕಣ್ಣು ತೆಗೆಸ್ಬಿಟ್ರಿ ಸಾಕ್ಷಾತ್ ದೇವ್ರು ಬಂದು ನಿಂತಂಗಾತ್ರಿ ಅಲ್ಲಿದ ಓಡಿ ಬಂದು ನೋಡ್ತಾನು ಇಲ್ಲೇ ಅದಿರಿ ಮಲ್ಲೈ ಮುತ್ಯ ತಪ್ಪಾತಪ್ಪ ಇನ್ನೊಂದ್ಸಲ ಯಾವ ದೇವ್ರಿಗೆ ನಾನು ನಿಂದೆ ಆಡೋದಿಲ್ಲ ನಿಂದೆ ಆಡೋದು ಯಪ್ಪ ಹವಾ ಮಲ್ಲಿನಾಥ ನನ್ನ ಕಡೆ ತಪ್ಪಾಗೈತಪ್ಪ ನಾ ತಪ್ಪು ಮಾಡಿದ್ದು ನಿನಗೆ ಭಾಳ ಸಿಟ್ಟು ಬಂದಿತ್ತಂದ್ರೆ ಇನ್ನು ನನಗೆ ಶಿಕ್ಷೆ ಕೊಡು ಆದ್ರೆ ನನ್ನ ಹೆಂಡತಿಗೆ ತಿನ್ನ ದೇವ್ರಿಗೆ ಹೋಗ್ಬೇಡತ್ ಬೈತೀನಿಲ್ಲ ಆ ಮಾತು ಮಾತ್ರ ನನ್ನ ಬಾಯಾಗ ಬರ್ಲಾರ್ದಂಗೆ ಮಾಡಪ್ಪ ಬೇಡದವ್ರಿಗೆ ಬೇಡಿದ್ದು ಕೊಡು ಬಂಜಿಗೆ ಮಕ್ಕಳ ಕೊಡು
ಬಡ್ರನ್ನ ಶ್ರೀಮಂತನಾಗಿ ಮಾಡ, ಆದ್ರೆ ನನಗೆ ಹೊಟ್ಟಿಗೆ ಬಟ್ಟಿಗೆ ಊಟ ಅಟ್ಟ ಕೊಡಪ್ಪ. ನಿನ್ನ ಸೇವಾ ಮಾಡ್ಕೊತೀನಿ, ನಿನ್ನ ಗುಡಿಯಾಗ ಬಿದ್ದು ಸಾಯ್ತೀನಿ. ಕಾಪಾಡವ ನೀನಪ್ಪ. ನಾನು ಹೆಂಡತಿಗಂತ ತಪ್ಪಾಗೈತಪ್ಪ. ಎಲ್ಲರೂ ನಿನ್ನ ಹಂಗಾತು ಹಿಂಗಾತು, ಅವೇನು ಹೇಳ್ತಾನೆ ಇವೇನು ಹೇಳ್ತಾನೆ ಅಂತ ಹೇಳ್ತಾರೆ. ಆದ್ರೆ ನೀ ಸಾಕ್ಷಾತ್ ಪರಮಾತ್ಮಪ್ಪ, ನಡೆದಾಡೋ ದೇವ್ರಪ್ಪ. ಅಲ್ಲಿ ನಾನು ಇಂತ ಲಗುನ ಮುತ್ತನ ಸೇವೆ ಮಾಡಕ್ಕೆ ಬರಂಗ ಆಶೀರ್ವಾದ ಮಾಡಿ. ನೀವು ಒಳ್ಳೇದಾಗಿ ಹೋಗ. ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ. ರಂಗಭೂಮಿ ಕಲಾವಿದ ಬೀರು ಬಬಲೇಶ್ವರ್ ಮಾಡುವ ನಮಸ್ಕಾರಗಳು. ವಿಷಯ ಏನಪ್ಪ ಅಂದರೆ, ಇವತ್ತಿನ ದಿವಸ ಒಂದು ಕಿರುಚಿತ್ರ ಮಾಡೀವಿ. ಯಾವ ಚಿತ್ರ ಅಂತ ಕೇಳಿದ್ರೆ, ಹವಾ ಮಲ್ಲಿನಾಥ್ ಮುತ್ಯಾಂದ್. ಹವಾ ಮಲ್ಲಿನಾಥ್ ಮುತ್ಯಾಂದ್ ಆಲ್ ಓವರ್ ಇಂಡಿಯಾದಾಗ ನಡೆದಾಡು ದೇವ್ರು ಅಂತ ಕರೀತಾರೆ. ಭಾಳ ಸತ್ತುಳು ಶರಣರು, ಭಾಳ ಒಳ್ಳೆಯವರು. ಎಂಥ ಬಡಬಗ್ರವಾದ್ರೂ ಅವ್ರಿಗೊಂದು ಆಶೀರ್ವಾದ ಮಾಡಿ, ಅವರ ಆಶೀರ್ವಾದ ರೂಪವಾಗಿ ಅವ್ರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿ ಕಳಿಸುವಂಥ ದೇವ್ರು ಯಾರಾದರೂ ನಮ್ಮ ಆಲ್ ಓವರ್ ಇಂಡಿಯಾದಾಗ ಅದಾರಂದ್ರೆ ಅವರ ನಮ್ಮ ಹವಾ ಮಲ್ಲಿನಾಥ್ ಮುತ್ಯಾರ. ಇವತ್ತು ಅವ್ರದ್ದು ಒಂದು ವಿಡಿಯೋ ಮಾಡೀವಿ. ದೇವ್ರಂದ್ರೆ ಏನು, ಭಕ್ತಿ ಅಂದ್ರೆ ಏನು, ಭಕ್ತಿ ಮಾಡಿದರೆ ಏನು ಫಲ ಸಿಗ್ತೈತಿ ಅನ್ನುವಂಥದ್ದೊಂದು ಗಂಡ ಹೆಂಡತಿ ರೂಪದೊಳಗೆ ನನ್ನ ಹೆಂಡತಿ ಪಾತ್ರ ಮಾಡಿದಂಥವ್ರು. ಮೇಡಮ್ ಅವ್ರಿಗೆ ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಸುಧಾರಾಣಿ ಬಿಜಾಪುರ ಅಂದ್ಬಿಟ್ಟು. ತಾವೆಲ್ಲ ನೋಡ್ತಿರೋ ಹಾಗ ನಾನು ಒಂದು ಚಿಕ್ಕ ಕಲಾವಿದರು. ಇವರ ಬೀರು ಬಬಲೇಶ್ವರ್ ಅಂತೇಳಿ ಯೂಟ್ಯೂಬ್ ಚಾನಲ್ ಒಳಗೆ ನಾನು ಪಾತ್ರ ಮಾಡೀನಿ. ಬಂದು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರಿಗೂ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಬೆಳೆಸ್ರಿ ಇನ್ನೂ ಅಂತ. ಹಂಗೆ ಕಲಾವಿದರು ಸಣ್ಣ ಸಣ್ಣ ಕಲಾವಿದರು ಚೇಂಜ್ ಆಗ್ತಿರ್ತಾರೆ, ಹೊಸ ಹೊಸ ಕಲಾವಿದರು ಬರ್ತಿರ್ತಾರೆ. ಬೀರು ಬಬಲೇಶ್ವರ್ ಯೂಟ್ಯೂಬ್ ಚಾನಲ್ ಉದ್ದೇಶ ಏನಂದ್ರೆ, ಪ್ರತಿಭೆಗಳು ಅಂದ್ರೆ ಕಲಾವಿದರು ಮರೆಯಾಗಿ ಕುಳಿತಿರ್ತಾರೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅವರನ್ನು ಗುರುತಿಸೋದ ಬೀರು ಬಬಲೇಶ್ವರ್ ಯೂಟ್ಯೂಬ್ ಚಾನಲ್. ಹಂಗೆ ಇವರು ನಮ್ಮ ಫ್ರೆಂಡ್ ಅಂದರೆ ನಾವು ಇವರು ಒಂದೇ ವಾರಿಗೆ ಅವಾಗಿನಿಂದ ನಾವು ಕಾಮಿಡಿ ಕಲೆಗಳನ್ನು ಮಾಡ್ತಾ ಇರ್ತಿದ್ದೀವಿ. ಅವು ಮಾಡಿದ್ದು ನಾ ನಗೋದು, ನಾ ಮಾಡಿದ್ರೆ ನಾವು ಇಬ್ಬರು ಕೂಡಿ ಮಾಡಿದ್ರೆ ಜನನ ನಗಿಸ್ತಿದ್ದೀವಿ. ಇಡೀ ಬಬಲೇಶ್ವರ ಬಸ್ ಸ್ಟ್ಯಾಂಡ್ದಾಗ ಎಷ್ಟು ಮಂದಿ ಕೂಡ್ತಾರೆ ಒಟ್ಟು ನಗಿಸುವಂಥ ವ್ಯಕ್ತಿಗಳಿದ್ದೀವಿ. ಹಂಗೆ ಏನೋ ನಾವು ಒಂದು ಭಗವಂತನ ಆಶೀರ್ವಾದ, ನಿಮ್ಮೆಲ್ಲ ಆಶೀರ್ವಾದ ಮುಂದೆ ಹೋದೀವಿ. ಆದರೆ ಇವರು ಈಸುಪ್ ಹುದ್ದಾರ್ ಅಂತೇಳಿ ಇವರು ಬಬಲೇಶ್ವರದವರ ಒಳ್ಳೆ ಕಲಾವಿದರು. ಇವರು ಪರ್ಸು ದೊಡ್ಡಮನಿ ಅಂತೇಳಿ ಸಾರಿ ಪರ್ಸು ಸಂದ್ರಮಣಿ, ಇವ್ರದ್ದು ಪ್ರಾಪರ್ ಬಬಲೇಶ್ವರ. ಇವರು ನಮ್ಮ ಸ್ವಂತ ಅಕ್ಕನ ಮಗ ಕರಿಯಪ್ಪ ಅಂತೇಳಿ ನಮ್ಮ ಹಳೆಯ ದೇವರು. ಇವರಾಗಲಿ ನಾವಾಗಲಿ ಎಲ್ಲರೂ ನಿಮಗೊಂದು ಸಂದೇಶ ಕೊಟ್ಕೋತ ಬಂದೀವು. 35,000 to 36,000 ಸಬ್ಸ್ಕ್ರೈಬರ್ ಆಗಿರಿ. ಮತ್ತು ಯೂಟ್ಯೂಬ್ ಚಾನಲ್ಲಾಗ ಸಬ್ಸ್ಕ್ರೈಬ್ ಆಗಿರಿ. ಇನ್ಸ್ಟಾಗ್ರಾಮ್ ಐ ಡಿ ಒಳಗೆ, ಫೇಸ್ಬುಕ್ನಾಗ ಒಂದು ದಿವ್ಸಕ್ಕೆ 30 to 40 ಲಕ್ಷ ಜನ ನಮ್ಮನ್ನು ನೋಡ್ಲಕತ್ತೀರಿ. ಭಾಳ ಹೆಮ್ಮೆಯ ವಿಷಯ. ನೀವಿದ್ದಾಗ ನಮ್ಮನ್ನು ನೀವು ಬೆಳೆಸೋದು, ಉಳಿಸೋದು ನಿಮ್ಮ ಕೈಯಾಗೈತಿ. ಕಲೆ ಕೊಲೆಯಾಗಬಾರ್ದು, ಕುಳಿಯಾಗಿ ಚಿಗೇಲಿ ಎಂದು ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ವಿಡಿಯೋ ನಿಮಗೆ ಮನಸ್ಸಿಗೆ ಬಂದಿದ್ರೆ, ಇಷ್ಟ ಆಗಿದ್ರೆ ಹೆಚ್ಚಿನ ಮಂದಿಗೆ ಸಂಖ್ಯೆ ಒಳಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಮಾಡೋ ಮುಖಾಂತರ ನಿಮಗೆ ತಿಳಿಸೋದು ಇಷ್ಟ. ನಮ್ಮಲ್ಲಿ ಏನಾರೇ ಅಕ್ಷರ ಲೋಪ ಆಗಿರ್ಬೋದು, ಮಾಡೋ ಪಾತ್ರಗಳನ್ನು ಸರಿ ಇರಲಿಲ್ಲ ಅಂದ್ರೆ ಏನಾಯಿತು ಅನ್ನೋದು ಕಮೆಂಟ್ ಒಳಗೆ ನಮಗೆ ತಿಳಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.